ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಚಾಯಾ ನಿಮ್ಮನ್ನ ವೆಲ್ಕಮ್ ಮಾಡ್ತಿದ್ದೇನೆ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಹೇಳೋ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನೀವೇನಾದರೂ DSc ಆಗಿ ಕೆಮಿಸ್ಟ್ರಿ ತೊಗೊಂಡಿದ್ರೆ, ಪರ್ಟಿಕ್ಯುಲರ್ಲಿ ಸೆಕೆಂಡ್ ಸೆಮ್ಮಲ್ಲಿದ್ದೀರಾ, ಥರ್ಡ್ ಸೆಮ್ಮಲ್ಲಿ ಓದ್ತಾ ಇದ್ದೀರಾ ಅಂತಂದರೆ ನಿಮಗೆ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಪ್ರಕಾರ 4 ಯೂನಿಟ್ ಇರುತ್ತೆ. ಅದರಲ್ಲಿ 2 ಯೂನಿಟ್ ಅನಾಲಿಟಿಕಲ್ ಇದೆ, 2 ಯೂನಿಟು ನಿಮಗೆ ಆರ್ಗ್ಯಾನಿಕ್ ಇದೆ. ಆರ್ಗ್ಯಾನಿಕ್ 2 ಯೂನಿಟ್ದು ಆಲ್ರೆಡಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಈಗ ಅನಾಲಿಟಿಕಲ್ ಕೆಮಿಸ್ಟ್ರಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ಪಾರ್ಟ್ ಬಂದು ಕ್ವಾಂಟಿಟೇಟಿವ್ ಅನಾಲಿಸಿಸ್-Instrumental ಮೆಥಡ್. ಅದರಲ್ಲಿ 5ನೇ ವೀಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಸೊ ನೀವೀಗ ಎಸ್ಟಿಮೇಷನ್ ಮಾಡಬೇಕು ಅಂತಂದರೆ, ಕಾನ್ಸಂಟ್ರೇಷನ್ ಆಫ್ ದಿ ಅನ್ನೋನ್ ಸೊಲ್ಯೂಷನ್ ಮಾಡಬೇಕು ಅಂತಂದರೆ, ಕ್ವಾಂಟಿಟೇಟಿವ್ ಅನಾಲಿಸಿಸ್ ಮಾಡಬೇಕು ಅಂತಂದರೆ, ನಾಟ್ ಓನ್ಲಿ ದಿ ಕ್ಲಾಸಿಕಲ್ ವಾಲ್ಯೂಮೆಟ್ರಿಕ್ ಟೈಟ್ರೇಷನ್ ಬಟ್ ಆಲ್ಸೋ ಯು ಕ್ಯಾನ್ ಡೂ ದಿ ಅದರ್ ಇನ್ಸ್ಟ್ರುಮೆಂಟಲ್ ಮೆಥಡ್. ಅದರಲ್ಲಿ ಒಂದು ಇನ್ಸ್ಟ್ರುಮೆಂಟೇಷನ್ ನೀವು ಯಾವ್ದು ಮಾಡ್ತಿರಲ್ಲ ಅದಕ್ಕೆ ಕಲೋರಿಮೀಟ್ರಿ ಅಂತ ಹೇಳ್ತಾರೆ. ದಟ್ ಈಸ್ ಬೇಸ್ಡ್ ಆನ್ ದಿ Beer-Lambert's ಲಾ. ಆ ಲಾ ಮೇಲೆ ಈ ನಿಮ್ಮದು ಪ್ರಿನ್ಸಿಪಲ್ ಆಫ್ ದಿ ಕಲೋರಿಮೀಟ್ರಿ ವರ್ಕ್ ಆಗೋದು Beer-Lambert's ಲಾ. ಆ ಇನ್ಸ್ಟ್ರುಮೆಂಟ್ನ ಯೂಸ್ ಮಾಡಿಕೊಂಡು ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಅನ್ನೋನ್ ಸೊಲ್ಯೂಷನ್, ಪರ್ಟಿಕ್ಯುಲರ್ಲಿ ಕಲರ್ಡ್ ಅನ್ನೋನ್ ಸೊಲ್ಯೂಷನ್. ಅದರಲ್ಲಿ ಯು ಕ್ಯಾನ್ ಡಿಟರ್ಮೈನ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಫಾಸ್ಫೇಟ್ ಅಯಾನ್ಸ್. ಅದನ್ನು ಇವತ್ತು ನಾನು ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ಸೇಮ್ ಮೆಥಡ್ನ ನಾವೇನು ಮಾಡ್ಬೋದು, ಬೇರೆ ಬೇರೆ ಮೆಥಡ್ ಅಂದರೆ ಆರ್ಡಿನರಿ ಟೈಟ್ರೇಷನ್ಸ್ ಮಾಡ್ಬೋದು, ವಾಲ್ಯೂಮೆಟ್ರಿಕ್ ಟೈಟ್ರೇಷನ್ ಯೂಸಿಂಗ್ ಬ್ಯೂರೆಟ್ ಇಂದ ಪಿಪೆಟ್ ಮಾಡಿ ನಾನು ಅನ್ನೋನ್ ಸೊಲ್ಯೂಷನ್ ಕಾನ್ಸಂಟ್ರೇಷನ್ ಕಂಡುಬೋದು. ಇಲ್ಲ ಅಂದರೆ ಇನ್ಸ್ಟ್ರುಮೆಂಟೇಷನ್ ಮೆಥಡ್ಸ್ ಮಾಡ್ಬೋದು, ಬೇರೆ ಬೇರೆ ಇನ್ಸ್ಟ್ರುಮೆಂಟ್ಸ್ನ ಯೂಸ್ ಮಾಡ್ಬೋದು. ಸಿನ್ಸ್ ಫಾಸ್ಫೇಟ್ನ ಏನು ಮಾಡ್ತೀನಿ ಅಂತ ಕೊಟ್ಟಿರೋಂಥ ಫಾಸ್ಫೇಟ್ ಸೊಲ್ಯೂಷನ್ನ ಕಲರ್ ಸೊಲ್ಯೂಷನಾಗಿ ಕನ್ವರ್ಟ್ ಮಾಡಿಕೊಂಡು ಯೂಸಿಂಗ್ ದಿ ಕಲೋರಿಮೀಟ್ರಿ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಎಂಡ್ ಪಾಯಿಂಟ್. I am going to find out the concentration. I am going to quantitatively, I am going to do the analysis of the phosphate present in the given solution. ಅದನ್ನು ನಾನು ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಇದನ್ನು ನಾನು ಹೇಳ್ದಂಗೆ ಎಸ್ಟಿಮೇಷನ್ ನೀವು ಮಾಡ್ತಾ ಇರೋವಂಥದ್ದು ಫಾಸ್ಫೇಟ್ ಎಸ್ಟಿಮೇಷನ್ ಮಾಡ್ತಾ ಇದ್ದೀರಾ ಯೂಸಿಂಗ್ ಕಲೋರಿಮೀಟ್ರಿ. ಹಂಗಾಗಿ ಕಲೋರಿಮೆಟ್ರಿಕಲಿ ಅಂತ ಹೇಳ್ತಾರೆ. ಸೊ ಆ್ಯಕ್ಚುಲಿ ಕಲೋರಿಮೆಟ್ರಿಕಲಿ ಏನಿದೆಯಲ್ಲ ಅದು ಡಿಜಿಟಲ್ ಇದೆ. ಸೊ ಅದರಲ್ಲಿ ಎಷ್ಟೊಂದು ವೆರೈಟೀಸ್ ಆಫ್ ಕಲೋರಿಮೀಟರ್ ಇದೆ. ಸೊ ನಾವು ಇಲ್ಲಿ ಯೂಸ್ ಮಾಡ್ತಾ ಇರೋಂಥದ್ದು ಡಿಜಿಟಲ್ ಕಲೋರಿಮೀಟ್ರಿ. ಜಸ್ಟ್ ಏನು ಮಾಡಬೇಕು, ಕುವೈಟ್ ಅಂತ ಹೇಳ್ತೀವಿ, ದ ಗ್ಲಾಸ್ ಮೆಟೀರಿಯಲ್ ಇರುವಂಥ ಕುವೈಟ್ನ ತೊಗೊಂಡು ಅದನ್ನು ನೀವು ಅದ್ರ ಮೇಲೆ ಲೈಟ್ ಬೀಳೋಂಗೆ ಮಾಡಿಬಿಟ್ಟು ವಾಟ್ ಈಸ್ ದ ಅಮೌಂಟ್ ಆಫ್ ಅಬ್ಸಾರ್ಬೆನ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅಥವಾ ಅದರದ್ದು OD ಆಪ್ಟಿಕಲ್ ಡೆನ್ಸಿಟಿ ಏನು ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದು ಡಿಜಿಟಲ್ ಡೈರೆಕ್ಟಾಗಿ ನಿಮ್ಗೆ ಏನಾಗುತ್ತೆ, ODನ ಕೊಡುತ್ತೆ. ಯಾವುದೇ ರೀತಿ ಅದನ್ನು ಫಸ್ಟ್ ಆ ಥರ ಇನ್ಸ್ಟ್ರೂಮೆಂಟ್ಗೆ ನಾವು ಕಲರ್ ಅಂತ ಹೇಳ್ತೀವಿ. ಹೇಗಾಗತ್ತೆ ಅಂತಂದರೆ ಇದು ಹೇಳ್ದಂಗೆ ನಾನು ದಿಸ್ ಈಸ್ ಬೇಸ್ಡ್ ಆನ್ Beer-Lambert's ಲಾ ಅಂತ ಹೇಳುತ್ತೆ. ಸೊ ಯಾವುದೋ ಒಂದು ಮಾನೋಕ್ರೋಮೆಟಿಕ್ ರೇಡಿಯೇಷನ್ ಇದೆ ಅಂತ ಇಟ್ಕೊಳ್ಳೋಣ. ವೆನ್ ಇಟ್ ಫಾಲ್ಸ್ ಆನ್ ದಿ ಸಬ್ಸ್ಟೆನ್ಸ್ ವಿಚ್ ಈಸ್ ಪ್ರೆಸೆಂಟ್ ಇನ್ ಎ ಟ್ರಾನ್ಸ್ಪರೆಂಟ್ ಮೀಡಿಯಮ್. ಸೊ ಟ್ರಾನ್ಸ್ಪರೆಂಟ್ ಆಗಿರುವಂಥ ಯಾವುದೋ ಒಂದು ಮೀಡಿಯಮಲ್ಲಿ ಅದರೊಳಗಡೆ ನೀವು ಸೊಲ್ಯೂಷನ್ನ ತೊಗೊಂಡಿದ್ದೀರಾ. ಆ ಸೊಲ್ಯೂಷನ್ ಮೇಲೆ ಲೈಟ್ನ ಬಿಡ್ತಾ ಇದ್ದೀರಾ. ಯಾವ ಲೈಟು? ಮಾನೋಕ್ರೋಮೆಟಿಕ್ ಲೈಟ್ನ ಬಿಡ್ತಾ ಇದ್ದೀರಾ. ಇಂಟೆನ್ಸಿಟಿ ಎಷ್ಟಿದೆ? I0 ಇದೆ ಅಂತ ಇಟ್ಕೊಳ್ಳೋಣ. ಆವಾಗ ಹೊರಗಡೆ ಬರುವಂಥದ್ದು ಆಫ್ಟರ್ ಪಾಸಿಂಗ್ ದಟ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ದ ಇಂಟೆನ್ಸಿಟಿ ಆಫ್ ದಿ ಲೈಟ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಯಾಕೆ ಚೇಂಜ್ ಆಗ್ಬೋದು? ಡ್ಯೂ ಟು 2 ರೀಸನ್ಸ್ ಅಥವಾ ಡ್ಯೂ ಟು 3 ರೀಸನ್ಸ್ ಅಂತ ಹೇಳ್ಬೋದು. ಒಂದು ಏನಾಗುತ್ತೆ ಅಂದರೆ ರಿಫ್ಲೆಕ್ಷನ್ ಆಫ್ ದಿ ಲೈಟ್ ಆಗ್ಬೋದು, ಅಬ್ಸರ್ಪ್ಷನ್ ಆಫ್ ದಿ ಲೈಟ್ ಆಗ್ಬೋದು, ನೆಕ್ಸ್ಟ್ ಏನಾಗುತ್ತೆ ಅಂದರೆ ಟ್ರಾನ್ಸ್ಪರೆನ್ಸ್ ಆಫ್ ದಿ ಲೈಟ್ ಆಗ್ಬೋದು. ಈ 3 ಯಾವುದೇ ಒಂದು ಲೈಟು ಟ್ರಾನ್ಸ್ಪರೆಂಟ್ ಮೀಡಿಯಮ್ ಮೇಲೆ ಬಿದ್ದಾಗ ಈ 3 ಆಗ್ಬೋದು. ಅಬ್ಸಾರ್ಬ್ ಆಗ್ಬೋದು, ರಿಫ್ಲೆಕ್ಟ್ ಆಗ್ಬೋದು, ಇಲ್ಲಾಂದರೆ ಟ್ರಾನ್ಸ್ಮಿಟ್ ಆಗ್ಬೋದು. ಸೊ ನಾನು ಚಿತ್ರದಲ್ಲಿ ತೋರಿಸಿದ್ದೀನಿ, ಕರೆಕ್ಟಾಗಿ ನೋಡಿ. ಅಬ್ಸಾರ್ಪ್ಷನ್ ಅಂತಂದರೆ ಅದು ಆ ಮಾಲಿಕ್ಯೂಲ್ಸ್ ಏನಾಗುತ್ತೆ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸ್ಕ್ಯಾಟ್ರಿಂಗ್ ಆಗ್ಬೋದು, ರಿಫ್ಲೆಕ್ಟ್ ಆಗ್ಬೋದು, ಅಪೋಸಿಟ್ ಡೈರೆಕ್ಷನ್ಗೆ ಅವು ಮೂವ್ ಆಗ್ಬೋದು. ಆವಾಗ ಹೊರಗಡೆ ಬರೋವಂಥ ಲೈಟ್ ಇಂಟೆನ್ಸಿಟಿ ಏನಿರುತ್ತೆ ಯಾವಾಗೂ ಕಡಿಮೆ ಇರುತ್ತೆ. ಸಿನ್ಸ್ ಐ ಹ್ಯಾವ್ ಟೇಕನ್ ದಿ ಗ್ಲಾಸ್ ಏನಾದರೂ ತೊಗೊಂಡಿದ್ದೀವಿ ಅಂತಂದರೆ ಆವಾಗ ಟ್ರಾನ್ಸ್ಪರೆನ್ಸ್ ಆಗೋದಿಲ್ಲ. ಅದನ್ನು 0 ಅಂತ ಕನ್ಸಿಡರ್ ಮಾಡಿಕೊಂಡ್ರೆ I0 ದಟ್ ಇಸ್ ದ ಇಂಟೆನ್ಸಿಟಿ ಆಫ್ ದಿ light, monochromatic light is directly proportional to it depends upon IA and IT ಮೇಲೆ ಡಿಪೆಂಡ್ ಆಗುತ್ತೆ. ಅಬ್ಸಾರ್ಬ್ ಎಷ್ಟಾಗಿದೆ ಇಂಟೆನ್ಸಿಟಿ ಮತ್ತು ಎಷ್ಟು ರಿಫ್ಲೆಕ್ಟ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಂಗಾಗಿ ನಾನೇನು ಮಾಡ್ತೀನಿ, I0 is equal to IA plus IT ಅಂತ ಹೇಳ್ತೀನಿ. ಎಮರ್ಜೆಂಟ್ ಅಂದರೆ ಹೊರಗಡೆ ಬಂದಿರೋವಂಥದ್ದು IT ಏನಾಗುತ್ತೆ ಅಂತ ಮಾಡ್ತೀನಿ. ಅಥವಾ IT/I0 ನಾನು T ಅಂತ ಹೇಳ್ತೀನಿ, ಟ್ರಾನ್ಸ್ಪರೆನ್ಸ್ ಅಂತ ಕರಿತೀನಿ. ಅದಕ್ಕೆ ಲಾಗ್ನ ತೊಗೊಳ್ತೀನಿ. ಲಾಗ್ ಆಫ್ 1/T ಈಸ್ ಈಕ್ವಲ್ ಟು ಲಾಗ್ ಆಫ್ I0/IT ಆಗುತ್ತೆ, ರಿವರ್ಸ್ ಆಗುತ್ತೆ. IT/I0 ಇದ್ದಿದ್ದೇನಾಗುತ್ತೆ, I0/IT ಆಗುತ್ತೆ.
log of 1/t ತೊಗೊಳ್ತಾ ಇದ್ದೀನಿ. ಇದಕ್ಕೆ ನಾನು ಏನಂತ ಕರಿತೀನಿ, ಅಬ್ಸಾರ್ಬೆನ್ಸ್ ಅಂತ ಕರಿತೀನಿ, ಇಲ್ಲಾಂದರೆ ಆಪ್ಟಿಕಲ್ ಡೆನ್ಸಿಟಿ ಅಂತ ಕರಿತೀನಿ. ಓಕೆ, ನಾನು ಹೇಳ್ದಂಗೆ ಇದು ಈ ಇನ್ಸ್ಟ್ರೂಮೆಂಟು ಯಾವುದ್ರ ಮೇಲೆ ವರ್ಕ್ ಆಗ್ತಾ ಇದೆ, ಬಿ ಲ್ಯಾಂಬರ್ಟ್ಸ್ ಲಾ ಮೇಲೆ ವರ್ಕ್ ಆಗ್ತಾ ಇದೆ. ಅದೇನು ಹೇಳ್ತಾ ಇದೆ, ಇಟ್ ಗೋಯಿಂಗ್ ಟು ಗಿವ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ದಿ ಕಾನ್ಸಂಟ್ರೇಷನ್ ಆ್ಯಂಡ್ ದ ಲೆಂತ್ ಆಫ್ ದ ಟ್ರಾನ್ಸ್ಪರೆಂಟ್ ಮೀಡಿಯಮ್ ದಟ್ ಐ ಆಮ್ ಯೂಸಿಂಗ್, ದ ಪಾತ್ ಲೆಂತ್ ಎಲ್ ಅದ್ರ ಮೇಲೆ ಹೇಳ್ತಾ ಇದೆ. ಎ ಇಸ್ ಈಕ್ವಲ್ ಟು ಲಾಗ್ ಆಫ್ I0/IT ಇಸ್ ಈಕ್ವಲ್ ಟು ಎಪ್ಸಲಾನ್ CL ಅಂತ ಹೇಳ್ತಿದ್ದೆ. ಎಪ್ಸಲಾನ್ ಇಸ್ ಎ ಕಾನ್ಸ್ಟೆಂಟ್, ಸಿ ಇಸ್ ಎ ಕಾನ್ಸಂಟ್ರೇಷನ್, ಎಲ್ ಇಸ್ ದಿ ಲೆಂತ್. ಅದೇ ನಾನೇನು ಮಾಡ್ತಾ ಇದ್ದೀನಿ, ನಾನು ಯೂಸ್ ಮಾಡುವಂಥ ಇನ್ಸ್ಟ್ರೂಮೆಂಟಲ್ಲಿ ಲೆಂತ್ ಆಫ್ ದಿ ಪಾತ್ ಏನಿದೆಯಲ್ಲ ಅದನ್ನು ಕಾಮನ್ ಆಗಿ ಇಟ್ಕೊಳ್ತಾ ಇದ್ದೀನಿ, ಕಾನ್ಸ್ಟೆಂಟಾಗಿ ಇಟ್ಕೊಳ್ತಾ ಇದ್ದೀನಿ. ದೇರ್ ಫಾರ್ ಎ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್. ಸೊ ಬೇಸ್ಡ್ ಆನ್ ದಿಸ್ ಪ್ರಿನ್ಸಿಪಲ್ ಐ ಕ್ಯಾನ್ ಫೈಂಡ್ ಔಟ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಅನ್ನೋನ್ ಸೊಲ್ಯೂಷನ್ ಬೈ ಮೆಜರಿಂಗ್ ದಿ ಅಬ್ಸಾರ್ಬೆನ್ಸ್. ನಾನು ಹೇಳಿದೆ ಇದು ಎರಡು ಲಾ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಒಂದಕ್ಕೆ ಲ್ಯಾಂಬರ್ಟ್ಸ್ ಲಾ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಬೀರ್ ಲಾ ಅಂತ ಹೇಳ್ತಾರೆ. ಇಬ್ಬರು ಇಂಡಿಪೆಂಡೆಂಟಾಗಿ ವರ್ಕ್ ಮಾಡಿದ್ರು, ಅವೆರಡೂ ಕಂಬೈನ್ ಮಾಡಿ ನಾವು ಬೀರ್ ಲ್ಯಾಂಬರ್ಟ್ಸ್ ಲಾ ಅಂತ ಹೇಳ್ತೀವಿ. ಅವರೇನು ಹೇಳ್ತಾರೆ, ದ ಇಂಟೆನ್ಸಿಟಿ ಆಫ್ ದಿ ಲೈಟ್ ಡಿಪೆಂಡ್ಸ್ ಅಪಾನ್ 2 ಪ್ಯಾರಾಮೀಟರ್, ಒನ್ ಪಾತ್ ಲೆಂತ್ ಆಫ್ ದಿ ಅಬ್ಸರ್ವಿಂಗ್ ಮೀಡಿಯಮ್, ಎರಡನೇದು ಕಾನ್ಸಂಟ್ರೇಷನ್. ಎರಡರ ಮೇಲೂ ಡಿಪೆಂಡ್ ಆಗುತ್ತೆ. ನಾನು ಪಾತ್ ಆಫ್ ದಿ ಲೆಂತು ಈ ಇನ್ಸ್ಟ್ರೂಮೆಂಟಲ್ಲಿ ಕಾನ್ಸ್ಟೆಂಟ್ ಇರೋದಕ್ಕೋಸ್ಕರ ಯೂಸಿಂಗ್ colorimetry ಯೂಸ್ ಏನಾದರೂ ಮಾಡ್ತಾ ಇದ್ದರೆ ದ intensity of the absorbing medium exponentially decreases are directly proportional to concentration ಅಂತ ಹೇಳ್ತೀನಿ. ಸೊ ಈ ಎರಡು ಲಾ ಯೂಸ್ ಮಾಡಿಕೊಂಡು ನಾನೇನು ಮಾಡ್ತಾ ಇದ್ದೀನಿ, ಇಂಟೆನ್ಸಿಟಿ ಅಥವಾ ಕಾನ್ಸಂಟ್ರೇಷನ್ನ ಐಡೆಂಟಿಫೈ ಮಾಡ್ತಾ ಇದ್ದೀನಿ. ಅಬ್ಸಾರ್ಬೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್. ಸಿನ್ಸ್ ಹಿಯರ್ ಐ ಆಮ್ ಟೇಕಿಂಗ್ ದಿ ಕುವೈಟ್ ದ ಲೆಂತ್ ಆಫ್ ದಿ ಪಾತ್ ಲೆಂತ್ ಸೇಮ್ ಇಟ್ಕೊಂಡಿರೋದಕ್ಕೋಸ್ಕರ ನಮ್ಮದು ಅಬ್ಸಾರ್ಬೆನ್ಸ್ ಡೈರೆಕ್ಟ್ಲಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ದಿ ಕಾನ್ಸಂಟ್ರೇಷನ್ ಹೇಳ್ತಾ ಹೋಗ್ತೀವಿ. ಓಕೆ, ಸೊ ನಾನು ಮುಂಚೆನೇ ಹೇಳ್ದಂಗೆ ಕಲರ್ಡ್ ಸೊಲ್ಯೂಷನ್ ಮಾತ್ರನೇ ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯ ಯೂಸಿಂಗ್ ಎ ಕಲೋರಿಮೀಟರ್. ಆ್ಯಕ್ಚುಲಿ ನಾನು ಇದಕ್ಕಿಂತ ಮುಂಚೆ ಬಿ ಲ್ಯಾಂಬರ್ಟ್ಸ್ ಲಾ ಮೇಲೂ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ, ಕಲೋರಿಮೀಟ್ರ್ ಮೇಲೂ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ, ನೋಡ್ಕೊಳ್ಳಿ. ಕಲೋರಿಮೀಟ್ರಲ್ಲಿ ಏನು ಅಂದರೆ ಓನ್ಲಿ ದಿ ಕಲರ್ಡ್ ಸೊಲ್ಯೂಷನ್ ಕ್ಯಾನ್ ಬಿ ಐಡೆಂಟಿಫೈಡ್. ಅಬ್ಸಾರ್ಬೆನ್ಸ್ ಆಫ್ ದಿ optical density of the colored solution can only be identified using the colorimeter. ಸೊ ಹಂಗಾಗಿ ಏನಾಗುತ್ತೆ ಅಂದರೆ ನಾನು ಕೊಟ್ಟಿರುವಂಥ ಸೊಲ್ಯೂಷನ್ ಏನಾದರೂ ಕಲರ್ಲೆಸ್ ಆಗಿದ್ದರೆ ಹ್ಯಾವ್ ಟು ಕನ್ವರ್ಟ್ ದಟ್ ಇಂಟು ಎ ಕಲರ್ಡ್ ಸೊಲ್ಯೂಷನ್. ದೇರ್ ಬೈ ಐ ಕ್ಯಾನ್ ಫೈಂಡ್ ಔಟ್ ದಿ ಕಾನ್ಸಂಟ್ರೇಷನ್, ಐ ಕ್ಯಾನ್ ಕ್ವಾಲಿಟೇಟಿವ್ಲಿ ಐ ಕ್ಯಾನ್ ಐಡೆಂಟಿಫೈ ಅನ್ನೋದಕ್ಕೋಸ್ಕರ. ಫಾಸ್ಫೇಟ್ ರಿಯಾಕ್ಟ್ಸ್ ವಿತ್ ಅ ಮಾಲಿಬ್ಯುಲೇಟ್ ಆ್ಯಸಿಡ್ ಟು ಫಾರ್ಮ್ ಫಾಸ್ಫೋಮಾಲಿಬ್ಯುಟಿಕ್ ಆ್ಯಸಿಡ್. ಆನ್ ಟ್ರೀಟ್ಮೆಂಟ್ ವಿತ್ ಮೆಟಾಲ್ ಇಟ್ಸ್ ರಿಡ್ಯೂಸಿಂಗ್ ಏಜೆಂಟ್. ನಿಮ್ಮದು phosphomolybutic acid is reduced to produce a deep blue color which is a mixture of lower oxides of molybdenum. This color is red at 660 nanometer. ನಾನು ಆಲ್ರೆಡಿ ಹೇಳಿದ್ದೀನಿ ಕಲೋರಿಮೀಟ್ರ್ ಏನು ಮಾಡುತ್ತೆ, ಓನ್ಲಿ ದಿ ಕಲರ್ಡ್ ಸೊಲ್ಯೂಷನ್ ವಿಸಿಬಲ್ ರೀಜನ್ ಇರುವಂಥ ಲೈಟ್ ಮಾತ್ರ ಅಬ್ಸರ್ವ್ ಮಾಡ್ಕೊಳ್ಳೋಕೆ ಸಾಧ್ಯ. ಹಾಗಾಗಿ ಕರೆಸ್ಪಾಂಡಿಂಗ್ ವೇವ್ ಲೆಂತ್ಗೆ ಕರೆಸ್ಪಾಂಡಿಂಗ್ ಕಲರ್ಗೆ ನಾವು ಯಾವುದು ಫಿಲ್ಟರ್ನ ಯೂಸ್ ಮಾಡಬೇಕು ಅಂತ ನೋಡಿಕೊಂಡು ಅಟ್ ದಟ್ filter we are going to find out the concentration, we are going to find out the absorbance. ಏನು ಮಾಡ್ತೀವಿ, ನಾನು ಹ್ಯಾವ್ ಟು ಫೈಂಡ್ ಔಟ್ ದಿ ಅಮೌಂಟ್ ಆಫ್ ಫಾಸ್ಫೇಟ್ ಪ್ರೆಸೆಂಟ್ ಇನ್ ದಿ ಗಿವನ್ ಸೊಲ್ಯೂಷನ್. ಸೊ ಫಾಸ್ಫೇಟ್ನ ನಾನು ಯೂಸ್ ಮಾಡಬೇಕು, ಫಾಸ್ಫೇಟ್ ಕಾನ್ಸಂಟ್ರೇಷನ್ ಎಷ್ಟಿದೆ ಅಂತ ಕಂಡುಹಿಡಿಬೇಕು ಯೂಸಿಂಗ್ ಎ ಕಲೋರಿಮೀಟರ್. ಆ ಫಾಸ್ಫೇಟ್ ಸೊಲ್ಯೂಷನ್ ಏನಿದೆಯಲ್ಲ ಅದು ಕಲರ್ಲೆಸ್ ಇರುತ್ತೆ, ಅದನ್ನು ನಾನು ಕಲರ್ಡ್ ಮಾಡಬೇಕು. ಹೇಗೆ ಮಾಡ್ತೀನಿ, ನಾನು ಅಮೋನಿಯಂ ಮಾಲಿಬ್ರೇಟ್ ಸೊಲ್ಯೂಷನ್ನ ತೊಗೊಳ್ತೀನಿ, ಅದನ್ನೇನು ಮಾಡ್ತೀನಿ ಬ್ಲೂ ಕಲರ್ ಫಾಸ್ಫೋಮಾಲಿಬ್ಯುಟಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡ್ತೀನಿ ಬೈ ಯೂಸಿಂಗ್ ಎ ರೆಡ್ಯೂಸಿಂಗ್ ಏಜೆಂಟ್. ಹಾಗಾಗಿ ನನಗೆ ಏನಾಗುತ್ತೆ ಅಂತಂದರೆ ಕಲರ್ ಸೊಲ್ಯೂಷನ್ ಬರುತ್ತೆ. ಆ ಕಲರ್ ಯಾವ ಇಂಟೆನ್ಸಿಟಿಗೆ ರಿಲೇಟ್ ಆಗುತ್ತೆ ಅಂದರೆ 660 ನ್ಯಾನೋಮೀಟ್ರ್ ಆಗುತ್ತೆ. ಹಾಗಾಗಿ ಅಬ್ಸಾರ್ಬೆನ್ಸ್ ವರ್ಸಸ್ ಕಾನ್ಸಂಟ್ರೇಷನನ್ನು ಪ್ಲಾಟ್ ಮಾಡಿ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್. ಪ್ರೊಸೀಜರ್ ಹೇಗೆ ಅಂದರೆ 136 grams ಆಫ್ ಪೊಟ್ಯಾಷಿಯಮ್ ಟ್ರೈಹೈಡ್ರೋಜನ್ ಆರ್ಥೋಫಾಸ್ಫೇಟ್ KH2PO4 ಅದನ್ನು ತಗೊಂಡು ಅದನ್ನು 100 ml ಅಲ್ಲಿ ಡಿಸಾಲ್ವ್ ಮಾಡ್ಕೊಳ್ತೀನಿ, ವಿಚ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಸ್ಟಾಕ್ ಸೊಲ್ಯೂಷನ್ ಕಂಟೈನಿಂಗ್ 1 mg ಆಫ್ ಫಾಸ್ಫೇಟ್ ಇನ್ 1 cm³ ಅಂತ ಹೇಳ್ತೀನಿ. ಸೊ ಈ ಸೊಲ್ಯೂಷನ್ನ ತಗೊಂಡು ಅದನ್ನು ನಾನೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಟೇಕ್ 10 ml ಆಫ್ ದಿಸ್ ಸೊಲ್ಯೂಷನ್, ಐ ಆಮ್ ಗೋಯಿಂಗ್ ಟು ಡೈಲ್ಯೂಟ್ ದಟ್ ಟು 100 ml. ಅದರಲ್ಲಿ 0.2, 0.4, 0.6, 0.8, 1 cm³ ಆಫ್ ದಿ ಸೊಲ್ಯೂಷನ್ ಇಸ್ ಟ್ರಾನ್ಸ್ಫರ್ಡ್ ಇನ್ ಟು ದಿ ಟೆಸ್ಟ್ ಟ್ಯೂಬ್ಸ್ ಅಥವಾ ಟೆಸ್ಟ್ ಯಾವುದ್ರಲ್ಲಿ ಮಾಡ್ತೀರೋ ಅದನ್ನು ತೊಗೋತೀರಾ. ಅದಕ್ಕೆ 1 cm³ ಆ್ಯಸಿಡ್ ಮಾಲಿಬ್ರೇಟ್ನ ಆ್ಯಡ್ ಮಾಡ್ತೀರಾ. ನೀವು ತೊಗೊಂಡಿರೋಂಥದ್ದು ಫಾಸ್ಫೇಟ್ ತೊಗೊಂಡಿದ್ದೀರಾ, ಫಾಸ್ಫೇಟ್ಗೆ
ಮಾಲಿಬ್ರೇಟ್ ಆ್ಯಸಿಡ್ನ ಆ್ಯಡ್ ಮಾಡ್ತೀರಾ 1 cm3. ಅದೇ ಥರ 1 cm3 ರೆಡ್ಯೂಸಿಂಗ್ ಏಜೆಂಟ್ನ ಆ್ಯಡ್ ಮಾಡ್ತಾ ಇದ್ದೀರಾ. ಏನಕ್ಕೆ ಇವೆರಡು ಆ್ಯಡ್ ಮಾಡ್ತಾ ಇದ್ದೀವಿ? ಇನ್ ಆರ್ಡರ್ ಟು ಗೆಟ್ ದಿ ಕಲರ್ಡ್ ಸೊಲ್ಯೂಷನ್. ಅದಕ್ಕೆ ಮತ್ತೆ ವಾಟರ್ ಹಾಕಿ 4 ml ಅದನ್ನು ನಾವು ರೆಡ್ಯೂಸ್ ಮಾಡಿಕೊಂಡು ಇಟ್ಕೊಳ್ತೀವಿ. ಅದೇ ಥರ ನಾನೇನು ಮಾಡಬೇಕು, ಇದು ನಿನಗೆ ವರ್ಕಿಂಗ್ ಸೊಲ್ಯೂಷನ್, ಸ್ಟ್ಯಾಂಡರ್ಡ್ ಸೊಲ್ಯೂಷನ್ಸ್ ಆಯಿತು. ಅದೇ ಥರ ಟೆಸ್ಟ್ ಸೊಲ್ಯೂಷನ್ ಅನ್ನೋನ್ ಯಾವುದೋ ಇದೆ, ಅದಕ್ಕೂ ಏನು ಮಾಡ್ತೀನಿ ನಾನು, ಅನ್ನೋನ್ ಕೊಟ್ಟಿದ್ದಾರೆ, ಅದಕ್ಕೂ ಆ್ಯಸಿಡ್ನ ತೊಗೊಳ್ತೀನಿ ಮತ್ತು ರೆಡ್ಯೂಸಿಂಗ್ ಏಜೆಂಟ್ನ ಹಾಕ್ತೀನಿ, ವಾಟರ್ ಹಾಕ್ಬಿಟ್ಟು ಡೈಲ್ಯೂಟ್ ಮಾಡಿ ಇಟ್ಕೊಳ್ತೀನಿ. ಅದೇ ಥರ ಬ್ಲ್ಯಾಂಕ್ ವಿತೌಟ್ ಆ್ಯಡಿಂಗ್ ದಿ ಫಾಸ್ಫೇಟ್ ಬಿಟ್ಬಿಟ್ಟು ಆ್ಯಸಿಡ್, ಮಾಲಿಬ್ರೇಟ್ ಆ್ಯಸಿಡು ಮತ್ತು ರೆಡ್ಯೂಸಿಂಗ್ ಏಜೆಂಟ್ ಅವೆರಡೂ ಆ್ಯಡ್ ಮಾಡ್ತೀನಿ, ಆ್ಯಡ್ ಮಾಡಿ ಡೈಲ್ಯೂಟ್ ಮಾಡಿ ಇಟ್ಕೊಳ್ತೀನಿ, ಅದು ಕಲರ್ ಕೊಡುತ್ತೆ. ಅದಕ್ಕೆ ನಾನು ಬ್ಲ್ಯಾಂಕ್ ಅಂತ ಹೇಳ್ತೀನಿ. ನಿಮಗೆ ಯಾವುದೇ ಒಂದು ಸೊಲ್ಯೂಷನ್ಸ್ ಕಾನ್ಸಂಟ್ರೇಷನ್ ಕಂಡುಹಿಡಬೇಕು ಯೂಸಿಂಗ್ ಕಲರಿಮೀಟರ್ ಅಂತಂದರೆ 3 ಸೊಲ್ಯೂಷನ್ಸು ಬೇಕಾಗುತ್ತೆ. ಒಂದಕ್ಕೆ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ, ಸೀರೀಸ್ ಆಫ್ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ಸ್ನ ಯೂಸ್ ಮಾಡ್ಕೊಳ್ತೀರಾ. ಎರಡನೇದು ಟೆಸ್ಟ್ ಸೊಲ್ಯೂಷನ್, ಅನ್ನೋನ್ ಸೊಲ್ಯೂಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಮೂರನೇದು ಬ್ಲ್ಯಾಂಕ್ ಅಂತ ಹೇಳ್ತೀವಿ. ಬ್ಲ್ಯಾಂಕಲ್ಲಿ ಏನು ಅಂದರೆ ಎಲ್ಲ ರಿಯೇಜೆಂಟ್, ಬೇರೆ ರಿಯೇಜೆಂಟ್ನ ಆ್ಯಡ್ ಮಾಡಿರ್ತೀವಿ, ಎಕ್ಸೆಪ್ಟ್ ದಿ ಯಾವುದು ಕಾನ್ಸಂಟ್ರೇಷನ್ ಕಂಡುಹಿಡಿಬೇಕಲ್ಲ ಅದನ್ನು ಆ್ಯಡ್ ಮಾಡಲ್ಲ. ಇಲ್ಲಿ ಫಾಸ್ಫೇಟ್ ನಾವು ಮಾಡ್ತಾ ಇರೋದು, ಫಾಸ್ಫೇಟ್ ಏನಿದೆಯಲ್ಲ ಪೊಟ್ಯಾಷಿಯಮ್ ಟ್ರೈ ಹೈಡ್ರೋಜನ್ ಆರ್ಥೋಫಾಸ್ಫೇಟ್ ಸೊಲ್ಯೂಷನ್ ಆ್ಯಡ್ ಮಾಡಲ್ಲ, ಮಿಕ್ಕಿದ 2 ರಿಯೇಜೆಂಟ್ನ ಆ್ಯಡ್ ಮಾಡಿ ಡೈಲ್ಯೂಟ್ ಮಾಡಿ ಇಟ್ಕೊಳ್ತೀವಿ. ಈ ರೀತಿಯಾಗಿ 3 ಸೊಲ್ಯೂಷನ್. ಟೆಸ್ಟ್ ಸೊಲ್ಯೂಷನಲ್ಲಿ ಅವರೇ ಪ್ರಿಪೇರ್ ಮಾಡಿ ಕೊಡ್ತಾರೆ ನಿಮಗೆ, ಅದಕ್ಕೆ ಅವರೇ ವಾಟರ್ ಹಾಕಿ ಕೊಡ್ತಾರೆ. ನೆಕ್ಸ್ಟ್ ವಾಟರ್ ಮತ್ತು ಫಾಸ್ಫೇಟ್ ಸೊಲ್ಯೂಷನ್ ಆ್ಯಡ್ ಮಾಡಿರ್ತಾರೆ. ನೀವು 1 cm3 ಮಾಲಿಬ್ರೇಟ್ ಆ್ಯಸಿಡ್ ಮತ್ತು ರೆಡ್ಯೂಸಿಂಗ್ ಏಜೆಂಟ್ನ ಆ್ಯಡ್ ಮಾಡ್ಕೊಳ್ತೀರಾ. ಸ್ಟ್ಯಾಂಡರ್ಡ್ ಸೊಲ್ಯೂಷನ್ಸ್ಗೆ ಏನು ಮಾಡ್ತೀರಾ, ಸ್ಟಾಕ್ ಸೊಲ್ಯೂಷನ್ಗೆ ಏನು ಮಾಡ್ತೀರಾ, ಬೇರೆ ಬೇರೆ ಕಾನ್ಸಂಟ್ರೇಷನ್ ಆಫ್ ದಿ ಫಾಸ್ಫೇಟ್ ಸೊಲ್ಯೂಷನ್ ಆ್ಯಡ್ ಮಾಡಿಬಿಟ್ಟು ಅದನ್ನು ನೀವೇನು ಮಾಡ್ಕೊಳ್ತೀರಾ, ಇಟ್ಕೊಳ್ತೀರಾ. ಆ್ಯಂಡ್ ಆಫ್ಟರ್ ಆ್ಯಡಿಂಗ್ ಆಲ್ ದೀಸ್ ಥಿಂಗ್ಸ್ ಯು ಆರ್ ಗೋಯಿಂಗ್ ಟು ಕೀಪ್ ಯುವರ್ ಸೊಲ್ಯೂಷನ್ ಫಾರ್ 30 minutes. ಆ ರಿಯಾಕ್ಷನ್ ಎಲ್ಲ ಕಂಪ್ಲೀಟಾಗಿ ಕಲರ್ ಚೆನ್ನಾಗಿ ಡೆವಲಪ್ ಆಗೋಕ್ಕೆ 30 minutes ನಾವು ಹಾಗೆ ಇಡಬೇಕು. ಅದಾದಮೇಲೆ ಐ ಆಮ್ ಗೋಯಿಂಗ್ ಟು ಟೇಕ್ ಈಚ್ ಆಫ್ ದಿ ಸೊಲ್ಯೂಷನ್, ಐದರ್ ಎ ಟೆಸ್ಟ್ ಸೊಲ್ಯೂಷನ್, ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಆರ್ ದಿ ಬ್ಲ್ಯಾಂಕ್ ಸೊಲ್ಯೂಷನ್ ಎಲ್ಲ ತೊಗೊಂಡು ನಾನು ಏನು ಮಾಡ್ತಾ ಹೋಗ್ತೀನಿ ಅಂದರೆ 660 ನ್ಯಾನೋಮೀಟ್ರಿಗೆ ಕಲರಿಮೀಟ್ರಿ ಯೂಸ್ ಮಾಡಿಕೊಂಡು ಕ್ಯಾಲಿಬ್ರೇಷನ್ ಕರ್ವ್ನ ಪ್ಲಾಟ್ ಮಾಡ್ತೀನಿ. ಫ್ರಮ್ ದಟ್ ಕ್ಯಾಲಿಬ್ರೇಷನ್ ಕರ್ವಿಂದ ನನಗೇನಾಗುತ್ತೆ ಅಂದರೆ ವಾಟ್ಸ್ ದ ಅಮೌಂಟ್ ಆಫ್ ಫಾಸ್ಫೇಟ್ ಪ್ರೆಸೆಂಟ್ ಅನ್ನೋದು ನನಗೆ ಗೊತ್ತಾಗುತ್ತೆ. ಸೊ ಯಾವ ರೀತಿ ಮಾಡ್ತೀವಿ ಅಂತಂದರೆ, ವಾಲ್ಯೂಮ್ ಆಫ್ ದಿ ಫಾಸ್ಫೇಟ್ ಸೊಲ್ಯೂಷನ್ ನೀವು ಪ್ರಿಪೇರ್ ಮಾಡ್ಕೊಂಡಿರೋಂಥದ್ದು 0.2, 0.4, 0.6, 0.81 ಅನ್ನೋನು ಅವರೇ ಕೊಡ್ತಾರೆ. ನೆಕ್ಸ್ಟ್ ಎಲ್ಲದಕ್ಕೂ ವಾಲ್ಯೂಮ್ ಆಫ್ ವಾಟರ್ನ ಆ್ಯಡ್ ಮಾಡ್ತೀರಾ. ಆಮೇಲೆ ಏನು ಮಾಡ್ತೀರಾ, ಆ್ಯಸಿಡ್, ಮಾಲಿಬ್ರೇಟ್ ಆ್ಯಸಿಡ್ ಎಲ್ಲದಕ್ಕೂ ಈಕ್ವಲ್ ಕ್ವಾಂಟಿಟಿ ಹಾಕ್ತೀರಾ, ರೆಡ್ಯೂಸಿಂಗ್ ಏಜೆಂಟ್ನ ಆ್ಯಡ್ ಮಾಡ್ತೀರಾ. ಸೊ ಟೋಟಲ್ ವಾಲ್ಯೂಮ್ 4 ಬರೋ ಥರ ವಾಲ್ಯೂಮ್ ಆಫ್ ದಿ ವಾಟರ್ನ ನೀವು ಆ್ಯಡ್ ಮಾಡ್ಕೊಳ್ತೀರಾ. ಅದಾದಮೇಲೆ ಇದನ್ನು ಅಲೋ ಟು ಸ್ಟ್ಯಾಂಡ್, ಅದಾದಮೇಲೆ ಕಲರ್ ಚೆನ್ನಾಗಿ ಬರುತ್ತೆ. ಆ ಕಲರ್ನ ಡೈಲ್ಯೂಟ್ ಮಾಡೋದಕ್ಕೋಸ್ಕರ ಯು ಆರ್ ಗೋಯಿಂಗ್ ಟು ಆ್ಯಡ್ ವಾಲ್ಯೂಮ್ ಆಫ್ ವಾಟರ್ನ ಆ್ಯಡ್ ಮಾಡ್ತೀರಾ 5 ml. ಅದಾದಮೇಲೆ ನೀವೇನು ಮಾಡ್ತೀರಾ ಅಂತಂದರೆ ಯು ಆರ್ ಗೋಯಿಂಗ್ ಟು ಪ್ಲಾಟ್ ದಟ್ ಎಗನೆಸ್ಟ್ ಓಡಿ. ಆಗ ಏನು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಕಾನ್ಸಂಟ್ರೇಷನ್ ಏನಿದೆ ಅಂತ ಇನ್ನು ಮೈಕ್ರೋಗ್ರಾಮ್ಸ್ನ ತೊಗೊಳ್ತೀರಾ, ಅದನ್ನು ನೀವು ಇಲ್ಲಿ ಹೋಗ್ತೀರಾ, ಪ್ಲಾಟ್ ಮಾಡ್ತಾ ಹೋಗ್ತೀರಾ. ಕಾನ್ಸಂಟ್ರೇಷನ್ ವರ್ಸಸ್ ಅಬ್ಸಾರ್ಬೆನ್ಸ್ ಪ್ಲಾಟ್ ಮಾಡ್ತೀರಾ. ಆವಾಗ ನಿಮಗೆ ಸಿರೀಸ್ ಆಫ್ ಲೈನ್ಸ್ ದಟ್ ಪಾಸಸ್ ಥ್ರೂ ದಿ ಆರಿಜಿನ್ ಆಗಬೇಕು, ಬಿಕಾಸ್ ಇಟ್ ಈಸ್ ಡೈರೆಕ್ಟ್ಲಿ ಯುವರ್ ಅಬ್ಸಾರ್ಬೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್. ಹಾಗಾಗಿ ಯು ಆರ್ ಗೋಯಿಂಗ್ ಟು ಗೆಟ್ ಎ ಗ್ರಾಫ್ ವಿಚ್ ಪಾಸಸ್ ಥ್ರೂ ದಿ ಆರಿಜಿನ್ ಆಗಬೇಕು. ಅದಾದಮೇಲೆ ಈಗ ಅನ್ನೋನ್ ಸೊಲ್ಯೂಷನ್ದು ಅಬ್ಸಾರ್ಬೆನ್ಸ್ ಅಥವಾ ನಿಮ್ಗೆ ಓಡಿ ಗೊತ್ತಿದೆ, ಅದನ್ನು ಮಾರ್ಕ್ ಮಾಡ್ಕೊಳ್ತೀರಾ. ಎಕ್ಸ್ಟ್ರಾಪೊಲೇಟ್ ಮಾಡಿಕೊಂಡು ಕಾನ್ಸಂಟ್ರೇಷನ್ ಆಫ್ ದಿ ಅನ್ನೋನ್ ಸೊಲ್ಯೂಷನ್ ಏನಿದೆ ಅಂತ ನೀವು ಫೈಂಡ್ ಔಟ್ ಮಾಡ್ತೀರಾ. ಇದಕ್ಕೆ ನಾವೇನಂತ ಕರಿತೀವಿ, ಈ ರೀತಿಯಾಗಿ ಅನ್ನೋನ್ ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಯೂಸಿಂಗ್ ಎನ್ ಇನ್ಸ್ಟ್ರೂಮೆಂಟ್, ಯೂಸಿಂಗ್ ಎ ಕಲರಿಮೀಟರ್. ಸೊ ಈ ಥರ ನೀವು ನಾಟ್ ಓನ್ಲಿ ಬೈ ಡೂಯಿಂಗ್ ದಿ classical titrations, burette pipette use madale, using instrumentation also you can find out the concentration of the unknown solution. Thank you, all the best.